ಹಲೋ ಸ್ಟೂಡೆಂಟ್ಸ್, ನೋಡ್ರಿ ಸ್ಟಡಿ ಮಾಡಿರಿ ಚಲೋ ತಂಗೆ. ಆ್ಯಂಡ್ ಒಂದು ವಿಷಯ ಏನು ಹೇಳಬೇಕಪ್ಪ ಅಂದ್ರೆ, ಸೊ ಎನ್ ಸಿ ಆರ್ ಟಿ ಸೊಲ್ಯೂಷನ್ಸ್ ನೀವು ಕ್ಲಾಸ್ 6ದವ್ರಾಗಿದ್ರೆ ಪ್ಲೇಸ್ಟೋರಿಂದ ಕ್ಲಾಸ್ 6 ಎನ್ ಸಿ ಆರ್ ಟಿ ಸೊಲ್ಯೂಷನ್ಸನ್ನು ಡೌನ್ಲೋಡ್ ಮಾಡ್ಕೋರಿ. ನೀವು ಕ್ಲಾಸ್ 7ದವ್ರಾಗಿದ್ದರೆ ಕ್ಲಾಸ್ 7 ಎನ್ ಸಿ ಆರ್ ಟಿ ಸೊಲ್ಯೂಷನ್ಸನ್ನು ಡೌನ್ಲೋಡ್ ಮಾಡ್ಕೋರಿ. 8ದವ್ರಾಗಿದ್ದರೆ ಕ್ಲಾಸ್ 8 ಎನ್ ಸಿ ಆರ್ ಟಿ ಸೊಲ್ಯೂಷನ್ಸನ್ನು ಡೌನ್ಲೋಡ್ ಮಾಡ್ಕೋರಿ. ಸೊ ನೀವು ಅವ್ನು ಡೌನ್ಲೋಡ್ ಮಾಡ್ಕೊಂಡ ಸೊ ಅದ್ರೊಳಗಿನೂ ಇದನ್ನು ಅದ್ರೊಳಗಿನೂ ಆನ್ಸರ್ಸ್ ಬರಿಬೇಕು. ಸೊ ಈಗಾಗಲೇ ನಾನು ನಿಮ್ಗೆ ಆ್ಯಪ್ ಸೆಂಡ್ ಮಾಡಿದ್ದೀನಿ ಅದ್ರೊಳಗೆ ಗ್ರೂಪ್ ಒಳಗೆ, ವಾಟ್ಸಪ್ ಗ್ರೂಪ್ ಒಳಗೆ. ಸೊ ಒಬ್ಬೊಬ್ರಿಗಿನ ಅದು ಆ್ಯಪ್ ರೀಚ್ ಆಗಿದ್ದಿಲ್ಲ ಅಂದ್ರೆ ಯು ಕ್ಯಾನ್ ಡೌನ್ಲೋಡ್. ಎಲ್ಲಿ ಅಂದ್ರೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ಕ್ಲಾಸ್ 6 ಎನ್ ಸಿ ಆರ್ ಟಿ ಸೊಲ್ಯೂಷನ್ಸ್ ಅಂತ ಹೊಡೆದ್ರು ಬರ್ತದೆ. ಅಥವಾ ನಿಮ್ಗೆ ಯಾವ ಚಾಪ್ಟರ್ ಅದ ನೋಡ್ರಿ, ಕ್ಲಾಸ್ 7 ಕ್ಲಾಸ್ 8 ಎನ್ ಸಿ ಆರ್ ಟಿ ಸೊಲ್ಯೂಷನ್ಸ್ ಅಂತ ಹೊಡೆದ್ರು ನಿಮ್ಗೆ ಸಿಗ್ತದೆ. ಅಥವಾ ನಿಮ್ಗೆ ಯಾವ್ದು ಚಾಪ್ಟರ್ ಅದ ನೋಡ್ರಿ, ಕ್ಲಾಸ್ 9 ನೀವು ಕ್ಲಾಸ್ 9 ಆಗಿದ್ರೆ ಕ್ಲಾಸ್ 9th ಎನ್ ಸಿ ಆರ್ ಟಿ ಸೊಲ್ಯೂಷನ್ ಹೊಡೆದ್ರು ಸಿಗ್ತದೆ. ಕ್ಲಾಸ್ 10 ಆಗಿದ್ರೆ ಕ್ಲಾಸ್ 10 ಎನ್ ಸಿ ಆರ್ ಟಿ ಸೊಲ್ಯೂಷನ್ ಹೊಡೆದ್ರು ಸಿಗ್ತದೆ. ಬಟ್ 9th 10th ನಾನು ಆಲ್ರೆಡಿ ಸೆಂಡ್ ಮಾಡಿದ್ದೀನಿ ಇದರೊಳಗೆ ಗ್ರೂಪ್ ಒಳಗೆ. 6, 7, 8ದವ್ರಿಗೆ ಸೆಂಡ್ ಮಾಡಿದ್ದೀನಿ. ಬಟ್ ಒಬ್ಬೊಬ್ಬರು ಲೇಟಾಗಿ ಜಾಯ್ನ್ ಆಗಿರೋದ್ರಿಂದ 6, 7, 8 ಒಬ್ಬರು ಡೌನ್ಲೋಡ್ ಮಾಡ್ಕೊಂಡಿರೋದಿಲ್ಲ. ಸೊ ನಿಮ್ಗೆ ಅದು ಡೌನ್ಲೋಡ್ ಮಾಡ್ಕೊಳಕ್ಕೆ ಡಿಫಿಕಲ್ಟ್ ಆಗತ್ತಿತ್ತು ಅಂದ್ರೆ ನೀವು ಗೂಗಲಿಗೆ ಹೋಗ್ಬೋದು. ಗೂಗಲಿಗೆ ಹೋಗಿ ನಿಮ್ಮ ಚಾಪ್ಟರ್ ಯಾವುದೈತೆ, ಚಾಪ್ಟರ್ ಯಾವ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಕ್ಲಾಸ್ 6 ಅಬೌಟ್ ಫೈಬರ್ ಟು ಫ್ಯಾಬ್ರಿಕ್ ಅದು, ಕ್ಲಾಸ್ 6 ಫೈಬರ್ ಟು ಫ್ಯಾಬ್ರಿಕ್ ಸೊಲ್ಯೂಷನ್ಸ್ ಅಂದ್ರೆ ಬಂದ್ಬಿಡ್ತದೆ. ಕ್ಲಾಸ್ 7 ಒಳಗೆ ಹೀಟ್ ಅಂತೈತೆ ತಿಳ್ಕೊರಿ. ಕ್ಲಾಸ್ 7 ಹೀಟ್ ಸೊಲ್ಯೂಷನ್ಸ್ ಅಂದ್ರೆ ಮತ್ತೆ ಅಂದ್ರೆ ಜಸ್ಟ್ ಎಕ್ಸಾಂಪಲ್ಗಳು. ನಿಮ್ಗೆ ಯಾವ ಚಾಪ್ಟರ್ ಬೇಕಲ್ಲ ಆ ಚಾಪ್ಟರ್ದ ಹೆಸರು ಹೊಡೆದ್ರಿ ಅಂದ್ರೆ ಎಲ್ಲ ಸೊಲ್ಯೂಷನ್ ಬಂದ್ಬಿಡ್ತಾವೆ ಗೂಗಲ್. ಕ್ಲಾಸ್ 8 ಕ್ರಾಪ್, ಕ್ಲಾಸ್ 8 ಅಥವಾ ಕ್ಲಾಸ್ 7 ಮುಗಿತ್ತು. ಸೊ ಕ್ಲಾಸ್ 8 ಒಳಗೆ ಬಂದಪ್ಪ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್. ಸೊ ಅದ್ರ ಸೊಲ್ಯೂಷನ್ ಅಂತ ಹೊಡೆದ್ರೆ ಅದು ಬಂದ್ಬಿಡ್ತದೆ. ಕ್ಲಾಸ್ 9 ಒಳಗೆ ಮೋಷನ್ ಸೊಲ್ಯೂಷನ್ಸ್ ಅಂದ್ರೆ ಬಂದ್ಬಿಡ್ತವೆ. ಕ್ಲಾಸ್ 10 ಒಳಗೆ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ಸ್ ಅಂದ್ರೆ ಬಂದ್ಬಿಡ್ತಾವೆ. ಸೊ ಅಂದ್ರೆ ಯಾವ ಚಾಪ್ಟರ್ ಇರ್ತಲ್ಲ ಅದು ಸೊಲ್ಯೂಷನ್ ಎಲ್ಲ ಬರ್ತಾವೆ. ಓಕೆ, ಜೊತೆಗೆ ನೀವು ಇನ್ನು ಈಗ ಎಕ್ಸಾಮ್ಸ್ ಇದನ್ನು ಬರ್ಲಿಕ್ಕತ್ತಾವೆ. ಈಗ ನೀವು ಇದನ್ನ ಇದ್ದೀರಿ. ಸೊ ಏನು ಪ್ರಾಬ್ಲಮ್ ಆಗ್ತದೆ ಅಂದ್ರೆ, ಸೊ ನೀವು ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ವಾಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಟೈಮ್ ವೇಸ್ಟ್. ಸೊ ಏನಾಗ್ತದೆ, ನಿಮ್ಮ ಕೈಯಾಗ ಮೊಬೈಲ್ ಇರೋದ್ರಿಂದ ನೀವು ಅವ್ರು ಕೂಡ ಚಾಟ್ ಮಾಡಿದ್ವಿ, ಇವ್ರು ಕೂಡ ಚಾಟ್ ಮಾಡಿದ್ವಿ, ದ್ಯಾಟ್ಸ್ ಓಕೆ ಫಾರ್ ಸಮ್ ಎಕ್ಸ್ಟೆಂಟ್. ಓಕೆ, ಮುಂದೆ ಜೊತೆಗೆ ಏನಾಗ್ತೀರಿ, ಆ ವಿಡಿಯೋ ನೋಡಿ, ಅದನ್ನು ನೋಡಿದ್ನಿ, ಇದನ್ನು ನೋಡಿದ್ನಿ, ಅಥವಾ ಇನ್ಸ್ಟಾಗ್ರಾಮ್ ತಗೊಂಡು ಕೂತ್ನಿ, ಫೇಸ್ಬುಕ್ ತಗೊಂಡು ಕೂತ್ನಿ, ವಾಟ್ಸಪ್ ಇದನ್ನು ಮಾಡ್ಕೊಂಡ್ನಿ, ಇರಲಿ ಅದು ನಾನು ಬೇಡ ಅಂತ ಹೇಳೋದಾಗಲ್ಲ. ಸೊ ಟು ಸರ್ಟನ್ ಎಕ್ಸ್ಟೆಂಟ್ ಇದ್ರೆ ಒಳ್ಳೆಯದು. ಒಂದು ಸ್ವಲ್ಪ ಟೈಮ್ ಆದ್ರೆ ದಟ್ಸ್ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಇದ್ರೆ ಒಳ್ಳೆಯದು. ಬಟ್ ಅದು ಆಗಬಾರ್ದು ಕಂಪ್ಲೀಟ್. ಓಕೆ, ಸೊ ಅದ್ರ ರಿಲೇಟೆಡ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ. ಸೊ ಸ್ಟಡಿ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ನೀವು ಖಾಲಿ ಇರೋದ್ರಿಂದ ನೀವು ಸ್ಕೂಲ್ ಒಳಗಿದ್ರೆ ಏನಾಗ್ತಿತ್ತು, ನಿಮ್ಮನ್ನು ನಾವು ಕಂಪ್ಲೀಟಾಗಿ ನೀವು ಒಂದು 6 to 7 hours ಸ್ಪೆಂಡ್ ಮಾಡ್ತಿದ್ರಿ. ಸೊ ಕಂಪ್ಲೀಟ್ ಮೈಂಡ್ ಇಲ್ಲೇ ಇರ್ತಿತ್ತು. ಓಕೆ, ಬಟ್ ಈಗ ಹಂಗಲ್ಲ, ಕೈಯಾಗ ಮೊಬೈಲ್ ಇರ್ತಾವೆ, ವಿಚ್ ಇಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ಸೊ ಅದರ ಸಲುವಾಗಿ ಆದಷ್ಟು ಸ್ಟಡಿ ಕಡೆ ಲಕ್ಷ ಕೊಡ್ರಿ. ಸೊ ಆದಷ್ಟು ಬೇರೆ ಕಡೆ ಇದನ್ನಾಗಲಾರ್ದ ಸ್ಟಡಿ ಕಡೆ ಲಕ್ಷ ಕೊಡ್ರಿ. ಎಲ್ಲ ವಿಡಿಯೋಸ್ ನೋಡಿರಿ, ಪ್ರಾಪರ್ ಹೋಮ್ವರ್ಕ್ ಮಾಡಿರಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೋಮ್ವರ್ಕ್ ಕಂಪಲ್ಸರಿ ಸೆಂಡ್ ಮಾಡಿರಿ ವಿತ್ ಯುವರ್ ನೇಮ್. ನೀವು ಯಾವ ಕ್ಲಾಸ್ದವ್ರು ಬೇಕಾದಾಗಿರಲಿ, 6 to 10th ಯಾವುದೇ ಕ್ಲಾಸ್ ಇರಲಿ, ಪ್ರತಿ ಸಲ ಹೋಮ್ವರ್ಕ್ ಕಳಿಸಿದಾಗ, ನನಗೆ ಉಳಿದ ಸಬ್ಜೆಕ್ಟ್ ಗೊತ್ತಿಲ್ಲ, ಸೈನ್ಸದ ಹೋಮ್ವರ್ಕ್ ಕಳಿಸಿದಾಗ ಯು ಸೆಂಡ್ ವಿತ್ ಯುವರ್ ನೇಮ್. ಓಕೆ, ನನ್ನ ಮೊಬೈಲ್ದಾಗ ನೇಮ್ಗಳು ಸೇವ್ ಆಗ್ತಾ ಇಲ್ಲ. ಸೊ ವಾರಕ್ಕೊಂದ್ಸಲ ಫಾರ್ಮ್ಯಾಟ್ ಆಗ್ತಾಯಿದೆ ಮೊಬೈಲು. ಆ ಕಾರಣದಿಂದ ಸೊ ನನಗೆ ಸೇವ್ ಮಾಡೋದು ಡಿಫಿಕಲ್ಟ್ ಆಗ್ತದೆ. ಒಂದು ವೇಳೆ ಸೇವ್ ಮಾಡಿದರೂ ಕೂಡ ಪ್ರಾಪರ್ ನೇಮ್ ಸೇವ್ ಆಗಿರೋದಿಲ್ಲ, ಏನಾರ ಬೇರೆ ಸೇವ್ ಆಗಿಬಿಟ್ಟಿರ್ತದೆ. XXX YYY ಎಲ್ಲೆಲ್ಲ ಹಿಂಗೇನಾರ ಸೇವ್ ಆಗಿಬಿಟ್ಟಿರ್ತದೆ. ಸೊ ಅದಕ್ಕೆ ಯಾರಂತ ನಂಗೆ ಗೊತ್ತಾಗೋದಿಲ್ಲ. ಸೊ ಅದ್ರ ಸಲುವಾಗಿ ದಯವಿಟ್ಟು ಯು ಹ್ಯಾವ್ ಟು ಸೆಂಡ್ ಯುವರ್ ಹೋಮ್ವರ್ಕ್ ವಿತ್ ಪ್ರಾಪರ್ ನೇಮ್. ಅಂದ್ರೆ ನಿಮ್ಮ ನೇಮ್ ಹಾಕಿ ಹೋಮ್ವರ್ಕನ್ನು ಸೆಂಡ್ ಮಾಡಿರಿ. ಸೊ ನಮಗೇನಿರ್ತದೆ, ನೀವು ಹೋಮ್ವರ್ಕ್ ಡೈಲಿ ಯಾರು ಕಳಿಸ್ತೀರಿ ಅಲ್ಲಿ ನಾವು ಟಿಕ್ ಹಾಕೋಬೇಕಿರ್ತದೆ, ವೆದರ್ ಯು ಸೆಂಡ್ ದ ಹೋಮ್ವರ್ಕ್ ಆರ್ ನಾಟ್ ಅಂತ ಹೇಳಿ. ಸೊ ಅದ್ರ ಸಲುವಾಗಿ ಪ್ರಾಪರಾಗಿ ಹೋಮ್ವರ್ಕ್ ಸೆಂಡ್ ಮಾಡಿರಿ. ಆದಷ್ಟು ಹೋಮ್ವರ್ಕ್ ಸೆಂಡ್ ಮಾಡಿರಿ. ರಿಗಾರ್ಡಿಂಗ್ ವಿಡಿಯೋಸ್ ಬಂದಿಲ್ಲ, ಆ ವಿಡಿಯೋ ಹಾಕಿಲ್ಲ, ಈ ವಿಡಿಯೋ ಹಾಕಿಲ್ಲ ಅಂತ. ಸೊ ಇದು ನಿಮ್ಗೆ ವಿಡಿಯೋಸ್ ಏನಾದ್ರು ಪ್ರಾಬ್ಲಮ್ ಅಂತಂದರೆ ಡೈರೆಕ್ಟ್ಲಿ ಯು ಹ್ಯಾವ್ ಟು ಕಾಲ್ ಪ್ರಿನ್ಸಿಪಲ್ ಸರ್. ಯಾಕಂದ್ರೆ ನಾವು ವಿಡಿಯೋಸ್ ಜಸ್ಟ್ ಈ ಲ್ಯಾಪ್ಟಾಪ್ ಮುಂದೆ ಮಾಡ್ತೀವಿ ಅಷ್ಟೇ. ಮಾಡಿ ಒಬ್ಬರು ಕಂಪ್ಯೂಟರ್ ಟೀಚರ್ ಅಂತ ಇರ್ತಾರೆ, ಅವ್ರ ಕಡೆ ಕೊಟ್ಟು ಬಿಡ್ತೀವಿ. ಈಗ ನಾ ಮಾಡಿರೋ ವಿಡಿಯೋ ನಿಮಗೆ ಯಾವಾಗ ರೀಚ್ ಆಕೈತೆ ಅನ್ನೋದು ನನಗೆ ಗೊತ್ತಿರಂಗಿಲ್ಲ. ಮೋಸ್ಟ್ಲಿ ಒಂದು 10 ದಿನ ಆಗ್ಬೋದು, 15 ದಿನ ಆಗ್ಬೋದು. ಸೊ ಅದು ನಮ್ಗೆ ಗೊತ್ತಿರಂಗಿಲ್ಲ. ಅವ್ರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಏನು ಮಾಡ್ತಾರೆ, ವಿಡಿಯೋಸನ್ನು ಹಾಕ್ತಿರ್ತಾರೆ. ಓಕೆ, ಸೊ ಅದ್ರ ಸಲುವಾಗಿ ಏನಾಗ್ತದೆ, ಇಟ್ ಇಸ್ ಡಿಫಿಕಲ್ಟ್, ವೆರಿ ವೆರಿ ಡಿಫಿಕಲ್ಟ್. ಅದು ನನಗೆ ಯಾವ ವಿಡಿಯೋ ಬಂದಿಲ್ಲ ಅನ್ನೋದು ಗೊತ್ತಿಲ್ಲ. ಅದು ಈಗೇನಾಗ್ತದೆ, ಆ್ಯಪ್ ಒಳಗೆ ಹೋಗಿ ನೋಡ್ಬೇಕಾದ್ರೆ ವಿಡಿಯೋಸ್. ಸೊ ವಿ ಕೆನಾಟ್ ಸಿ ಇಟ್ ಡೈರೆಕ್ಟ್ಲಿ ಇನ್ ವಾಟ್ಸಪ್. ಸೊ ಅದ್ರ ಸಂಬಂಧ ಏನಾಗ್ತದೆ, ಡಿಫಿಕಲ್ಟ್ ಆಗ್ತದೆ. ಅದಕ್ಕೆ ನಿಮಗೆ ವಿಡಿಯೋಸ್ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಶಾಶ್ವತ ಮಿಸ್ ಅಂತದಾರ ಅಥವಾ ವೈದಾ ಮಿಸ್ ಅದಾರ. ಸೊ ಅವ್ರ ನಂಬರಿಗೆ ಕಾಲ್ ಮಾಡಿರಿ, ಆರ್ ಯು ಕ್ಯಾನ್ ಡೈರೆಕ್ಟ್ಲಿ ಕಾಲ್ ಟು ಪ್ರಿನ್ಸಿಪಲ್ ಸರ್.
So this is the basic idea I would write to. Okay, so now we will see our respective classes. Hello my dear students. So we are discussing about this getting to know about plants. So your class 6th we are discussing getting to know about plants. Getting to know plants. ಓಕೆ, ಇದನ್ನು ನಾವು ಡಿಸ್ಕಸ್ ಮಾಡತ್ತಿದ್ದೀವಿ ಹೌದಾ. ಸ್ಟೆಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಬಟ್ ಫ್ಲವರ್ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಫಂಕ್ಷನ್ಸ್ ಆಫ್ ರೂಟ್ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಎರಡು ಟೈಪ್ ರೂಟ್ ಇರ್ತಾವೆ, ಟ್ಯಾಪ್ ರೂಟ್, ಫೈಬ್ರಸ್ ರೂಟ್. ಟ್ಯಾಪ್ ರೂಟ್ ಅಂದ್ರೆ ತಾಯಿ ಬೇರು ಅಂತು ಕನ್ನಡದಾಗ. ಸೊ ಒಂದು ಸ್ಟ್ರೇಟ್ ರೂಟ್ ಇರ್ತದೆ. ಓಕೆ, ಫೈಬ್ರಸ್ ರೂಟ್ ಅಂದ್ರೆ ಒಂದು ರೂಟಿಗೆ ಬ್ರಾಂಚ್ ಟೈಪ್ ರೂಟ್ಸ್ ಇರ್ತಾವೆ. ಓಕೆ, ಸೊ ದೆನ್ ವಾಟ್ ವಿ ಕ್ಯಾನ್ ಸೇ ಹಿಯರ್, roots are modified to store food. What are the modifications of root we have seen? So ನೋಡಿರಲಿ, ರೂಟ್ಸ್ ಅನ್ನ ಮಾಡಿಫೈ ಮಾಡ್ಬೋದು. ಹೆಂಗ? ಟು ಸ್ಟೋರ್ ಫುಡ್. ರೀಸನ್ ಏನಕ್ಕೆ ರೂಟ್ಸ್ ಮಾಡಿಫೈ ಮಾಡಬೇಕು? ರೂಟ್ಸ್ ಆರ್ ಮಾಡಿಫೈಡ್ to store food. Roots are modified to store food. Then roots are modified to give extra support. Roots are modified to give extra support. Roots are modified to give extra support. We eat radish, carrot and turnip because there is food stored in them. We eat radish, carrot and turnip because there is food stored in. ನಾವೇನು ತಿಂತೀವಿ? ಕ್ಯಾರೆಟ್ ತಿಂತೀವಿ, ರ್ಯಾಡಿಶ್ ತಿಂತೀವಿ, ಟರ್ನಿಪ್ ತಿಂತೀವಿ. ಸೊ ಇದ್ರೊಳಗೆ ಏನಿರ್ತಾವು? ದೇ ಆರ್ ಸ್ಟೋರ್ಡ್ ಫುಡ್. ಫ್ರೂಟ್ಸ್ ಆರ್ ಮಾಡಿಫೈಡ್ ಆಸ್ ಸ್ಟೋರ್ಡ್ ಫುಡ್ ಅಂದ್ರೆ, ಸೊ ಎಕ್ಸಾಂಪಲ್ ಯಾವ್ಯಾವ್ರಿ? ಕ್ಯಾರೆಟ್, ಟರ್ನಿಪ್, radish. Give example. Okay, so roots are modified to give extra support. ನೀವು ನೋಡ್ರಿ, ಬನಿಯನ್ ಟ್ರೀ ಅದು ಆಲದ ಮರದಾಗ ಏನಾಗ್ತೈತಿ, ರೂಟ್ಗಳು ಹಿಂಗೆ ವಾಪಸ್ ಬಿದ್ದಿರ್ತಾವ. ಸೊ ದೋಸ್ ಆರ್ ಮಾಡಿಫೈಡ್ ಟು ಗಿವ್ ಎಕ್ಸ್ಟ್ರಾ ಸಪೋರ್ಟ್. ಅವು ಎಕ್ಸ್ಟ್ರಾ ಸಪೋರ್ಟ್ ಅನ್ನು ಏನು ಮಾಡ್ತಿರ್ತಾವು? ಕೊಡ್ತಿರ್ತಾವು. ಓಕೆ, ಮೇಜ್ ಒಳಗಾಗಿರ್ಬೋದು ಅಥವಾ ಬನಿಯನ್ ಟ್ರೀ ಒಳಗೆ ಆಗಿರ್ಬೋದು. ಎಸ್, such roots in sugar cane, screw pine and maize, they provide extra support to the thin stem and help it to the remain upright. So fact, the big banyan tree in the Indian Botanical Garden near Kolkata has more than 900 prop roots. They support the huge canopy of branches. ಇವಕ್ಕೆ ಪ್ರಾಪ್ ರೂಟ್ಸ್ ಅಂತ ಕರೀತಾರೆ. ಅಂದ್ರೆ ಈಗ ಒಂದು ಆಲದ ಮರ ಇರ್ತವೆ, ಸೊ ಅದ್ರೊಳಗೆ ಹಿಂಗೆ ಬೇರೆ ಟೈಪ್ ಜೋತ್ ಬಿದ್ದಿರ್ತಾವೆ ನೋಡ್ರಿ, ಜೋಕಾಲಿ ಆಡುವಂಗ. ಸೊ ದೋಸ್ ಆರ್ ಕಾಲ್ಡ್ ಪ್ರಾಪ್ ರೂಟ್ಸ್. ಇಲ್ಲದ ನೋಡ್ರಿ, ಇವು ಇಲ್ಲಿ ಜೋತ್ ಬಿದ್ದಾವಿಲ್ಲ, ಸೊ ಇವುಗಳಿಗೆ ಏನಂತ ಕರೀತಾರ? ಪ್ರಾಪ್ ರೂಟ್ಸ್ ಅಂತ ಕರೀತಾರ. ವಾಟ್ ದೇ ಹ್ಯಾವ್ ಬೀನ್ ಕಾಲ್ಡ್ ಆಸ್? ದೇ ಹ್ಯಾವ್ ಬೀನ್ ಕಾಲ್ಡ್ ಆಸ್ ಪ್ರಾಪ್ ರೂಟ್ಸ್. ಓಕೆ, ಅವುಗಳಿಗೆ ಏನಂತೀವಿ ನಾವು? ಪ್ರಾಪ್ ರೂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಅವುಗಳನ್ನ ನಾವು ಪ್ರಾಪ್ ರೂಟ್ಸ್ ಅಂತ ಕರಿತೀವಿ. Next, stem. Stem ಬಗ್ಗೆ ಫಂಕ್ಷನ್ಸ್ ಆಫ್ ಸ್ಟೆಮ್. ಫಂಕ್ಷನ್ಸ್ ಆಫ್ ಸ್ಟೆಮ್ ಯಾವ್ಯಾವು? ಓಕೆ, ಫಂಕ್ಷನ್ಸ್ ಆಫ್ ಸ್ಟೆಮ್. ಸ್ಟೆಮ್ ಅಂದ್ರೆ ಏನು? ಫಂಕ್ಷನ್ಸ್ ಆಫ್ ಸ್ಟೆಮ್ ಏನು? ದ ಸ್ಟೆಮ್ ಕೀಪ್ಸ್ ದ ಪ್ಲಾಂಟ್ ಅಪ್ರೈಟ್. ವಾಟ್ ಡಸ್ ದ ಸ್ಟೆಮ್ ಡೂ? ದ ಸ್ಟೆಮ್ ಕೀಪ್ಸ್ ದ ಪ್ಲಾಂಟ್ ಅಪ್ರೈಟ್. ಅಂದ್ರೆ ಪ್ಲಾಂಟ್ ಸ್ಟ್ರೇಟ್ ಆಗಿರುವಾಗ ನೋಡ್ಕೊಳ್ಳೋದು ಯಾವುದು? ಸ್ಟೆಮ್. ಒಂದು ಗಿಡ ಅದ ಅಂತ ತಿಳ್ಕೋರಿ, ಇಲ್ಲೊಂದು ಗಿಡ ಅದ,
ಯಾವ್ದು ಗಿಡ ಅದ, ತೆಂಗಿನಕಾಯಿ ಗಿಡ ಅದ, ಅದು ಸ್ಟ್ರೇಟ್ ಆಗಿ ನಿಲ್ಲಕ್ಕೆ ಕಾರಣ ಯಾವುದು ನಿಮಗೆ ಕಾಣಿಸೋದು. ಅದು ಸ್ಟ್ರೇಟ್ ಆಗಿ ನಿಲ್ಲಕ್ಕೆ ಏನು ಕಾರಣ, ಅದು ಇಟ್ಕೊಂಡಿರತಕ್ಕಂಥ ಸ್ಟೆಮ್. ಬೇರು ಕೂಡ ಕಾರಣ, ಬೇರದು ನಿಲ್ಲಕ್ಕೆ ಕಾರಣ, ಬಟ್ ಅದು ಸ್ಟ್ರೇಟ್ ಆಗಿ ನಿಲ್ಲಕ್ಕೆ ಕಾರಣ ಸ್ಟೆಮ್. ನಿಮ್ಮ ಮನೆ ಸುತ್ತಮುತ್ತ ಅಥವಾ ಎಲ್ಲರ ಗಿಡ ಇದ್ರೆ ನೋಡ್ರಿ, ಗಿಡ ಯಾಕೆ ಸ್ಟ್ರೇಟ್ ಇರ್ತದೆ, ಸ್ಟೆಮ್. ಯಾಕೆ ಅದು ಸ್ಟೆಮ್ ಅಂದ್ರೆ ಇದು. ಓಕೆ, ಹಿಂಗೊಂದು ಗಿಡ ಐತೆ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಬೇರೆ ಇರ್ತದೆ. ಎಸ್, ಸೊ ಈ ಸ್ಟೆಮ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ವಿಲ್ ಓನ್ಲಿ ಕೀಪ್ ಇಟ್ ಅಪ್ರೈಟ್. ಅದು ಅಪ್ರೈಟ್ ಆಗುವಂಗೆ ನೋಡ್ಕೋತದೆ. ಸೊ ದಟ್ ಈಸ್ ದ ಫಸ್ಟ್ ಫಂಕ್ಷನ್ ಆಫ್ ಸ್ಟೆಮ್. ದ ಸ್ಟೆಮ್ ಕೀಪ್ಸ್ ದ ಪ್ಲಾಂಟ್ ಅಪ್ರೈಟ್. ಪ್ಲಾಂಟ್ ಅಪ್ರೈಟ್ ಆಗಿರುವಂಗ ಸ್ಟೆಮ್ ನೋಡಿಕೊಳ್ಳುತ್ತದೆ. ಓಕೆ, ದ ಸ್ಟೆಮ್ ವಿಲ್ ಕೀಪ್ ದ ಪ್ಲಾಂಟ್ ಅಪ್ರೈಟ್. ಸ್ಟೆಮ್ ಏನ್ ಮಾಡ್ತೈತಿ, ಪ್ಲಾಂಟ್ ಇರುವಂಗ ಅಪ್ರೈಟ್ ಆಗಿರುವಂಗ ನೋಡ್ಕೋತದೆ. ಓಕೆ, ನೆಕ್ಸ್ಟ್, ದ ಸ್ಟೆಮ್ ಬಿಯರ್ಸ್ ಬ್ರಾಂಚಸ್, ಲೀವ್ಸ್, ಫ್ಲವರ್ಸ್ ಅಂಡ್ ಫ್ರೂಟ್ಸ್. ಏನ್ ಮಾಡ್ತದೆ ನೋಡಿ, ಸ್ಟೆಮ್ ಏನೇನ್ ಮಾಡ್ಕೋತ ಹೋಗ್ತದೆ. ದ ಸ್ಟೆಮ್ ಕೀಪ್ ದ ಪ್ಲಾಂಟ್ ಅಪ್ರೈಟ್. ದ ಸ್ಟೆಮ್ keeps the plant upright. Stem plants upright ಆಗುವಂಗ ನೋಡ್ಕೋತಾರೆ. ಓಕೆ, the stem bears branches. The stem bears branches. The stem bears branches, leaves, flowers and fruits. Leaves, flowers and fruits. Leaves, flowers and fruits. Leaves are arranged in such a way. Leaves are arranged in such a way. In such a way that they are exposed to plenty of sunlight. Such a way that they are exposed to plenty of sunlight. Exposed to plenty of sunlight. They are exposed to plenty of sunlight. The stem keeps the plant upright. The stem bears branches, leaves, flowers and fruits. Leaves are arranged in such a way that they are exposed to plenty of sunlight. ಬಹಳಷ್ಟು ಸನ್ಲೈಟ್ ಎಕ್ಸ್ಪೋಸ್ ಆಗಿರ್ತಾವೆ. ಇದು ಗೊತ್ತಾದ. ದ ಸ್ಟೆಮ್ ಕೀಪ್ಸ್ ದ ಪ್ಲಾಂಟ್ ಅಪ್ರೈಟ್. ಸ್ಟೆಮ್ ಏನ್ ಮಾಡ್ತೈತಿ, ಪ್ಲಾಂಟ್ ಅಪ್ರೈಟ್ ಆಗುವಂಗ ನೋಡ್ಕೋತದ. ನೋಡ್ರಿ, ನಾವು ಸ್ಲೋ ಹೋಗೋನು ಸಿಲೆಬಸ್ ಒಳಗೆ ಡೈಲಿ ಸ್ವಲ್ಪ ನೋಡ್ಕೋತ ಹೋಗೋನು. ಯಾಕಂದ್ರೆ ಆಲ್ರೆಡಿ ನಮ್ಮ ಮಿಡ್ ಟರ್ಮ್ ಸಿಲೆಬಸ್ ಮುಗಿದದು. ಅಂದ್ರೆ ಇದು ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್. ಈ ಚಾಪ್ಟರ್ ಇದ್ರ ನೆಕ್ಸ್ಟ್ ಚಾಪ್ಟರ್ ಒಂದದ, ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿ. ಓಕೆ, ಸೊ ಲಿವಿಂಗ್ ಆರ್ಗ್ಯಾನಿಸಮ್ ಮತ್ತು ಪ್ಲಾಂಟ್ಸ್ ಇವೆರಡು ಭಾಳ ಮುಖ್ಯ ನಿಮಗೆ. ಟೋಟಲ್ ಬಯಾಲಜಿ ಒಳಗೆ ನೀವು ಮುಂದೆ ಬೇಕಾದಷ್ಟು ಬಯಾಲಜಿ ಹೋಗಿ ಇವೆರಡು ಬಿಡಂಗ ಇಲ್ಲ ನಿಮ್ಗೆ. ಪ್ಲಾಂಟ್ಸ್ ಬಗ್ಗೆ, ಅನಿಮಲ್ಸ್ ಬಗ್ಗೆ ಕಂಪಲ್ಸರಿ ಕಲಿಬೇಕು. ಯು ಹ್ಯಾವ್ ಟು ಲರ್ನ್ ಪ್ರಾಪರ್ಲಿ ಅಬೌಟ್ ಪ್ಲಾಂಟ್ಸ್. ಯು ಹ್ಯಾವ್ ಟು ಲರ್ನ್ ಪ್ರಾಪರ್ಲಿ ಅಬೌಟ್ ಬೇಸಿಕ್ಸ್ ಆಫ್ ಅನಿಮಲ್ಸ್ ಅಂಡ್ ಬೇಸಿಕ್ಸ್ ಆಫ್ ಪ್ಲಾಂಟ್ಸ್, ಬಿಕಾಸ್ ದೋಸ್ ಓನ್ಲಿ ಕ್ರಿಯೇಟ್ ದ ಬಯಾಲಜಿ. ದ ಟೂ ಪಾರ್ಟ್ಸ್ ಆಫ್ ಬಯಾಲಜಿ ಆರ್ ಬಾಟ್ನಿ ಅಂಡ್ ಜಿಯಾಲಜಿ. Botany is study of plants, geology is study of animals, study of living things. Geology or animals, we can say. Okay, leaves are arranged in such a way that they are exposed to plenty of sunlight. The stem transports or conducts water minerals. No, stem bears branches. Stem ಒಳಗೆ ಏನು ಇರ್ತಾವು, ಬ್ರಾಂಚ್ ಇರ್ತಾವು, ಲೀವ್ಸ್ ಇರ್ತಾವು, ಫ್ಲವರ್ಸ್ ಇರ್ತಾವು and fruits ಕೂಡ ಇರ್ತಾವೆ. Leaves are arranged in such a way that they are exposed to plenty of sunlight. Leaves ಹೆಂಗ್ ಅರೇಂಜ್ ಆಗಿರ್ತಾವ ಅಂದ್ರೆ they are exposed to plenty of sunlight. Okay, next, the stem transports or conducts water, minerals and food to all parts of the plant. Note, the stem transports
The stem transports water, minerals to all and food to all parts of the plant. Food to all parts of the plant. The stem transports water, minerals and food to all parts of the plant. ಸೊ ಇಷ್ಟೇನಾದ್ರು ಸ್ಟೆಮ್ ಮಾತ್ರ. ಸ್ಟೆಮ್ಮದ ಮೇನ್ ಫಂಕ್ಷನ್ ಇದು. ಇದೇನು ಮಾಡ್ತೈತಿ? ಟ್ರಾನ್ಸ್ಪೋರ್ಟ್ಸ್ ವಾಟರ್, ಮಿನರಲ್ಸ್ ಅಂಡ್ ಫುಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ನೋಡ್ರಿ, ಫುಡ್, ವಾಟರ್ ಮತ್ತು ಎಲ್ಲ ಪ್ಲಾಂಟ್ಸ್ ಎಲ್ಲ ಭಾಗಕ್ಕೆ ಹೋಗ್ಬೇಕಲ್ಲ, ಎಲ್ಲಿಂದ ಹೋಗ್ತೈತೆ? ಸ್ಟೆಮ್ ಒಳಗಿಂದ ಹಾಸಿ ಹೋಗ್ತದೆ. ಸ್ಟೆಮ್ ಟ್ರಾನ್ಸ್ಪೋರ್ಟ್ ಮಾಡ್ತೈತೆ ಅಂದ್ರೆ ಅದಕ್ಕೆ ಎರಡು ಏನಿರ್ತಾವೆ, ಸಪ್ರೇಟ್ ಟಿಶ್ಯೂಸ್ ಬರ್ತಾವೆ ನಿಮಗೆ, ಜೈಲಮ್ ಅಂಡ್ ಫ್ಲೋಯಮ್ ಅಂತ ಬರ್ತವೆ. ಸೊ ವಾಟರ್ ಎಲ್ಲಿಂದ ಸಿಗ್ತೈತಿ? ಬೇರಿಂದ ಸಿಗ್ತೈತಿ. ರೂಟ್ ಇಂದ ವಾಟರ್ ಸಿಗ್ತೈತಿ. ಅರ್ಥ ಒಳಗೆ ವಾಟರ್ ಇರ್ತದೆ, ಸೊ ಅದನ್ನ ಬೇರ್ ಜಕೋತಾವು. ಸ್ಟೆಮ್ ಥ್ರೂ ಜೈಲಮ್ ಅಂತಕ್ಕಂಥ ಒಂದು ಟಿಶ್ಯೂ ಇರ್ತದೆ, ಜೈಲಮ್ ಥ್ರೂ ಏನಾಗ್ತೈತಿ ಎಲ್ಲ ಪಾರ್ಟ್ಸಿಗೆ ಹೋಗ್ತದೆ. ಅದು ನಿಮಗೆ ಬೇಡ, ಮುಂದೆ ಬರ್ತದೆ 7th 8th ಬರ್ತದೆ ಜೈಲಮ್ಮ. ಸೇಮ್ ಫುಡ್ ಎಲ್ಲಿ ತಯಾರಾಗ್ತೈತಿ? ಪ್ಲಾಂಟ್ ಒಳಗೆ ಎಲ್ಲಿ ತಯಾರಾಗ್ತೈತಿ ಫುಡ್? ಎಲಿ, ದಟ್ ಮೀನ್ಸ್ ಲೀಫ್. ಲೀಫ್ ಒಳಗೆ ಫುಡ್ ತಯಾರಾಗ್ತದೆ. ದಟ್ ಈಸ್ ವೈ ಲೀಫ್ ಈಸ್ ಕಾಲ್ಡ್ ಎಸ್ ಕಿಚನ್ ಆಫ್ ದ ಸೆಲ್. ಕಿಚನ್ ಆಫ್ ಸೆಲ್ ಅಂತ ಕರೀತಾರೆ. ಫುಡ್ ಲೀಫ್ ಒಳಗೆ ತಯಾರಾದ್ರೂ ಕೂಡ ಅದನ್ನ ಸ್ಟೆಮ್ ಏನ್ ಮಾಡ್ತೈತಿ? ಸ್ಟೆಮ್ ಥ್ರೂ ಎಲ್ಲ ಪ್ಲಾಂಟದ ಪಾರ್ಟಿಗೆ ಅದನ್ನ ಕಳಿಸ್ತದೆ. ಓಕೆ, ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ಪ್ಲಾಂಟ್ ಒಳಗೆ ಫ್ಲೋಯಮ್ ಅನ್ನೋ ಟಿಶ್ಯೂ ಇರ್ತದೆ. ಸ್ಟೆಮ್ ಒಳಗೆ ಫ್ಲೋಯಮ್ ಅನ್ನೋ ಟಿಶ್ಯೂ ಇರ್ತದಲ್ಲ, ಅದು ಫುಡ್ ಅನ್ನ ಎಲ್ಲ ಕಡೆ ಕಳಿಸ್ತದೆ. ಎಲ್ಲಿ ಅಂದ್ರೆ ಲೀಫ್ ಇಂದ್ರ. ಸಿಮಿಲರ್ ವಿತ್ ದ ಕೇಸ್ ಆಫ್ ವಾಟರ್. ಬೇರೆ ಒಳಗಿರ್ತಕ್ಕ ರೂಟ್ ಒಳಗಿರತಕ್ಕಂಥ ವಾಟರ್ ಅನ್ನ ಜೈಲಮ್ಮ ಪ್ಲಾಂಟ್ ಎಲ್ಲ ಪಾರ್ಟ್ಸಿಗೂ ಕಳಿಸ್ತದೆ. So xylem phloem. Okay, you can think that later. A set of thin tubes from the roots are connected to thin tubes in the stem. Water and minerals pass through these tubes to leaves, flowers, buds and fruit. Thin tubes irthav stem olaga. So those are, we can say them as an tissue olaga helbekare xylem anbodu. Water and minerals pass through these tubes to leaves, flowers, buds and fruits. Water and minerals, they will pass through these leaves, flowers, buds and fruits. The food made by the leaves passes to other parts of the plant through another set of thin tubes. The food made by leaves, leaves ಇಂದ ಆಗಿರ್ತಕ್ಕಂಥ ಫುಡ್, they passes to other parts of the plant. ಲೀವ್ಸ್ ಒಳಗೆ ಆಗಿರ್ತಕ್ಕಂಥ ಫುಡ್, ಲೀವ್ಸ್ ಅಂದ್ರೆ ಎಲಿ ಒಳಗೆ ಆಗಿರ್ತಕ್ಕಂಥ ಫುಡ್ ಅದರ್ ಪಾರ್ಟ್ಸ್ ಆಫ್ ಪ್ಲಾಂಟಿಗೆ ಹೋಗ್ತದೆ through another set of thin tubes. Innone set of thin tubes indra hogtade. Those thin tubes we can call them as phloems. That you will come to know later. Activity 4 shows that there are thin tubes present in the stem through which water is transported to all parts of the shoot system. Okay, istu gottadu. Water transport agtade matta ಏನು ಟ್ರಾನ್ಸ್ಪೋರ್ಟ್ ಆಗ್ತದೆ, ಫುಡ್ ಕೂಡ ಟ್ರಾನ್ಸ್ಪೋರ್ಟ್ ಆಗ್ತದೆ. ಸೊ ಮಾಡಿಫಿಕೇಶನ್ ಆಫ್ ಸ್ಟೆಮ್ ನಾವು ನೋಡೋಣ ನೆಕ್ಸ್ಟ್. ಸೊ ಇನ್ನೊಂದು ಏನು ಹೇಳ್ಬೇಕಾದ್ರೆ ಈಗೇನ ಹೇಳ್ತಾನಲ್ಲ ಅದನ್ನು ಲಕ್ಷ್ಯ ಕೊಟ್ಟು ಕೇಳಿದ್ರೆ ವಿ ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಸ್ಟಾರ್ಟಿಂಗ್ ನಾ ವಿಡಿಯೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಹೇಳಿದ್ದೀನಲ್ಲ, ಸೊ ಅದನ್ನೆಲ್ಲ ಫಾಲೋ ಮಾಡಿರಿ. ಥ್ಯಾಂಕ್ ಯು.